ನಗಾಡ್ತಾ ಇದ್ದಾರೆ. ಯಾರ ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಇವತ್ತೆಂತಪ್ಪ ಅಂದರೆ ಎದ್ದದ್ದು ಲೇಟ್ ಆಯಿತು, ಸಂಡೇ ಕೂಡ. ಹಾಗೆಯೇ ನನಗೆ ಸ್ವಲ್ಪ ಜ್ವರ ಉಂಟು, ಲೈಟಾಗಿ ಜ್ವರ ಕೂಡ ಉಂಟು ನನಗೆ. ನಿನ್ನೆ ಅತ್ತಿಗೆ ಅದು ತಂಗಿ ಬಂದಿದ್ರಲ್ಲ, ಅವ್ರು ಹೇಳಿದ್ರಲ್ಲ ರೆಡಿ ಮಾಡಲಿಕ್ಕೆ ಅಂತ ಹೇಳಿ, ನಾನು ಅದಕ್ಕೆ ಸ್ವಲ್ಪ ಬೇಗ ಹೇಳಿಲ್ಲ. ಅಂದರೆ ಅವ್ರು ಬಂದಾಗ ಕಾಲ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಅವ್ರು ಬಂದ ಟೈಮಲ್ಲಿ ನಾನು ಸ್ನಾನಕ್ಕೆ ಹೋಗಿದ್ದೆ, ತಡ ಆಯಿತು. ಅವ್ರು ಆಲ್ರೆಡಿ ಬಂದು ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೆ ಅಲ್ಲಿಗೆ ಹೋಗಬೇಕು, ಪಟ್ಟ ರೆಡಿ ಮಾಡಿ ಬರಬೇಕು. ಬನ್ನಿ, ಇವ್ರದ್ದೆಲ್ಲ ಮೀಟಿಂಗ್ ಆಗ್ತಾ ಉಂಟು. ನಮ್ಮನೆ ಹತ್ರದ ಆಂಟಿಯವರು ನಮ್ಮಮ್ಮನ ಹತ್ರ ಮೀಟಿಂಗ್ ಆಗ್ತಾ ಉಂಟು. ಇವರಿಗೆ ವಿಡಿಯೋದಲ್ಲಿ ತೋರಿಸಿದ್ದಕ್ಕೆ ಫುಲ್ ಖುಷಿಯ. ವಿಡಿಯೋ ತೋರ್ಸು ಅಂತೇಳಿ ನಗಾಡ್ತಾ ಇದ್ದಾರೆ. ಯಾರ ನನಗೆ ಆಚೆ ಹೋಗ್ಬೇಕು ಭಾಷಕ್ಕೆ. ಅಮ್ಮ, ಮೈಕೈ ಎಲ್ಲ ಫುಲ್ಲು ಗುದ್ದಿ ಇಟ್ಟಾಗೆ ಉಂಟು. ಜ್ವರ ಬಂದರೆ ಹಾಗೆ ಆಗ್ತದಲ್ಲ. ಪಟ್ಟ ಹೋಗಿ ಬರುವ. ಬನ್ನಿ, ಇಲ್ಲೋಡಿ ಪಿಂಪಲ್ ಆಗಿದೆ ನನಗೆ. ಪಿಂಪಲ್ ಆಗಿತ್ತು ಸಣ್ಣದು, ಅದು ಚಿವುಟ್ಕೊಂಡದ್ದು ಜಾಸ್ತಿ ಆಗಿದೆ. ನಮ್ಮ ದಿಶಾ ಉಂಟಲ್ಲ, ಫಸ್ಟಿಗೆ ಬೇರೆ ಡ್ರೆಸ್ ಹಾಕೊಂಡಿದ್ಲು, ಅದು ಮತ್ತೆ ಚಂದ ಇಲ್ಲ ಹೇಳಿ ಇದನ್ನೇ ಚೇಂಜ್ ಮಾಡಿದ್ದೀಗ ಆಯಿತಾ. ಅವಳಿಗೆ ಕಿವಿದು ಹಾಕಬೇಕಂತೆ. ದಿಶಾ ಬಾಯ್. ಆಯಿತು, ಈಗ ಮುಗಿಸಿ ಹೋಗುದು ಮನೆಗೆ. ಎಷ್ಟು ದರ್ಲೆ ಬಿದ್ದಿದೆ ಯಾಕ, ಇದು ಒಣಗಿದ್ದು ಇದುಂಟಲ್ಲ, ಎಷ್ಟು ಮನೆ ಹತ್ರ ಗುಡಿಸಿದ್ರು ಸಹ ರಾಶಿ ಬಿದ್ದಿರ್ತದೆ. ಈಗ ಚಳಿಗಾಲ ಅಲ್ಲ, ಮಳೆ ಅಲ್ಲ, ಮರದ್ದು ಎಲೆಗಳು ಒಣಗುತ್ತಾವಲ್ಲ, ಒಣಗಿ ಬಿದ್ದಿರ್ತದೆ. ನಾನು ಅದಕ್ಕೆ ನಿನ್ನೆ ಸಂಜೆ ಗುಡಿಸಿ, ನಾನು ದಿನ ಸಂಜೆ ಅಂದರೆ ಚಳಿಗಾಲದಲ್ಲಿ ಮನೆಯಲ್ಲಿದ್ದರೆ ನಾನು ಸಂಜೆ ಗುಡಿಸಿ ಬೆಂಕಿ ಹಾಕ್ತೇನೆ. ಒಳ್ಳೆ BBMPಯಲ್ಲಿ ಕೆಲಸ ಮಾಡಿದ್ದಾಗೆ ಅನಿಸ್ತದೆ. ಕಸರು ಓಡಿಸಾಡಿದ್ದು ಅಂದರೆ ನಮ್ಮ ಮನೆದು ಎದುರಿದ್ದು ಮಾತ್ರ ಗುಡಿಸಿ ಚೆಂದ ಮಾಡಿ ಬೆಂಕಿ ಹಾಕು. ಬೆಂಕಿ ಪುಯ್ कैसे ಚಿಂಟು ಅಲ್ಲಿ ಕೂತಿದ್ದಾಳೆ. ಚಿಂಟು ಅಬ್ಬ, ಮಂಡ ಎಲ್ಲ ಸರಿ ನೋವು ಆಗ್ತಾ ಉಂಟು ಮಾರೆ. ನೀನಾದೆ ನನ್ನೀ ಪ್ರಾಣವೇ. ಚಿಂಟು ಬಾಬಾ, ಚಿಂಟು ಶಿ ಇಸ್ ಬಿಸಿ. ಚಿಂಟ ಪುಗ್ಗ ಹೊಡೆದೋಗಿತ್ತು, ಅದಕ್ಕೆ ನಾನು ತಕ್ಕೊಂಡು ಬಂದೆ. ನಾನು ತೋರಿಸ್ತೇನೆ. ನಿಮ್ಗೆ ತೋರ್ತುಂಟಾ? ಇಲ್ಲಿ ಚಿಂಟು ಅವಳು ಎರಡು ಕಾಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು ಇಷ್ಟೊತ್ತು. ಇನ್ನೊಂದು ನೆನಪಾಯ್ತು ನಂಗೆ, ಈಗ ಮಾಡ್ತೇನೆ ರೀ. ನಾವು ಸಣ್ಣ ಏಜಿನಲ್ಲಿ ಇರುವಾಗ ಮಾಡ್ತಾ ಇರ್ತಿದ್ವಿ ನೋಡಿ, ಎಂತ ರಬ್ಬರ್ ಹೇಳುದು. ಸ್ಕೂಲಿಗೆ ಹೋಗಾಗ ಅದು ಮಾಡಿ ಬಾಯಿ ದೊಡ್ಡದಾಗಿದೆ. ರವರ್ ಅದು ಹೇಗೆ ಕೇಳ್ತದೆ ಗೊತ್ತುಂಟಾ? ಲವ್ವರ್ ಥರ. ನಾವು ಪ್ರೈಮರಿ ಸ್ಕೂಲಲ್ಲೆಲ್ಲ ಹೋಗುದಾಯ್ತಾ, ಫ್ರೆಂಡ್ಸ್ ಹತ್ರ ಹೋಗುದು. ಹೀಗೆ ಹಿಡ್ಕೊ, ಲಬ್ಬರ್ ಹೇಳು. ಇವ್ರು ಲವರ್ ಅಂದರು ಅನ್ನೋದು. ಆಮೇಲೆ ಲವರ್ ನೋಡಿದ್ರಿಯಾ? ನೀವೆಲ್ಲ ಮಾಡಲಿಲ್ಲವ ಸ್ಕೂಲಲ್ಲಿ ಅದೆಲ್ಲ? ಮಾಡಿ.
ಎಲ್ಲ ಟಿಪ್ಪರಲ್ಲಿ ಹೋಗ್ತಾ ಇದ್ದಾರೆ. ನನ್ನ ನೋಡಿ ಮತ್ತೆ ಮಂಗ ಅನ್ಕೊಳ್ತಾರೆ. ನೋಡಿ ಅಂತೆ ಚಿನ್ನ ಚಿನ್ನ ಇಲ್ಲಿ ಬಾ. ಚಿಂಟ 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 ಚಿಂಟು 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 ಭುವನಂ ಗಗನಂ ಚಿಂಟು 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 ಚಿಂಟ ಚಿಂಟ ಚಿಂಟು ಇವತ್ತು ಫುಲ್ ಮಿಡ್ಕ್ತಾ ಇದ್ದಾಳೆ ವಿಡಿಯೋಗೆ. ಎಂತ ಅಂತ ಗೊತ್ತಿಲ್ಲ, ಎಂತದ ಇರಬೇಕು. ಚಿಂಟು ಚಿಂಟು ಏನಪ್ಪ ಬಾಲ ಕಚ್ಕೊಂತ ಇದ್ದಲ್ಲಿ ಎಂತದ. ಹಾ ಸಾಕಾಯ್ತು, ಇನ್ನು ಚೆಂದ ಮಾಡಿ ಊಟ ಮಾಡುವ. ಊಟಕ್ಕೆ ಎಂತ ಗೊತ್ತುಂಟ ಇವತ್ತು? ಕೋಳಿ ರೊಟ್ಟಿ. ಕೋಳಿ ರೊಟ್ಟಿ ಕೋಳಿ ರೊಟ್ಟಿ ಅಂದರೆ ಆಗುದದು, ಖುಷಿ ಆಗುದು ತಿನ್ಲಿಕ್ಕೆ. ಕೋಳಿ ರೊಟ್ಟಿ ಇರಬೇಕು, ಅದ್ರ ಜೊತೆ ಸ್ಪ್ರೈಟ್ ಕುಡಿತಾ ಇದ್ರೆ ಆ ಸ್ಪ್ರೈಟನ್ನು ಕಂಡು ಹಿಡಿದವರ ಕಾಲಿಗೆ ಒಂದು ನಮಸ್ಕಾರ ಮಾಡಿ ಬರುವ ಅಂತ ಅನಿಸ್ತದೆ. ಆ ಕಾಂಬಿನೇಷನೇ ಚಂದ ಅಲ್ಲ ಚಿಂಟು? ಅವಳು ಅದಕ್ಕೆ ಇವತ್ತು ಫುಲ್ ಜಾಲಿ, ಫುಲ್ ಖುಷಿ ಅಲ್ಲ ಚಿಂಟು ಇವತ್ತು ಕೋಳಿ ಅಂತ. ಚಿಂಟು ಕೊಂಡಿಡ್ತಾಳೆ ಮತ್ತೆ. ಈಗ ಹೋಗಿ ಊಟ ಮಾಡೋ, ಫಸ್ಟ್ ಹಸಿವಾಗ್ತದೆ ಜೋರು. ಬಾ ಟಾಡಾಯ್ ಟಂಟಡಾಯ್ ಟಾಡಾಡಾಯ್. Ang fair na kali. Bon kacim, wala dito tinda. Ako ni siya. Tinda ko. Aha. Ano sa bakit nalito? Nalito yung pantay siya nila. Hindi sa pantay nila. Ang tuloy sa kanya magpunta. ಊಟ ಎಲ್ಲ ಚಂದ ಆಯಿತು. ರೊಟ್ಟಿ ಮಾತ್ರ ತಿಂದೆ, ನನಗೆ ಜಾಸ್ತಿ ತಿನ್ನಲಿಕ್ಕೂ ಆಗೋದಿಲ್ಲ. ಹಾಳು ಮುಳ್ಳಾದರೆ ಸರಿ ತಿಂತೇನೆ, ಬೇರೆ ತಿಂಡಿ ಎಲ್ಲ ಆದರೆ ಸರಿ ಸೇರ್ತದೆ. ಆದರೆ ಊಟದ ವಿಷಯದಲ್ಲಿ ಮಾತ್ರ ಅಷ್ಟೇ. ರೊಟ್ಟಿ ತಿಂದೆ, ಸ್ಪ್ರೈಟ್ ಕುಡ್ದೆ ನಾನು. ಸ್ಪ್ರೈಟ್ ನಮ್ಮ ಸುನಂದಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವೆಲ್ಲ ಹೇಳ್ಬೋದು, ಆ ಮೊಬೈಲ್ ಹಿಡ್ಕೊಂಡು ಸುತ್ತಾಡ್ತೀಯಲ್ಲ, ಒಂಚೂರು ಕೆಲಸ ಮಾಡಿದರೆ ಎಂತ ನಿಂಗೆ ರೋಗ ಅಂತೇಳಿ. ಸತ್ಯನ ಬೇರೆ ದಿನ ಆದರೆ ಮಾಡಿಸಿದ್ದೆ. ನನಗೆ ಹೆವಿ ಮೈಕೈ ನೋವು ಉಂಟು, ಜ್ವರ ಸಹ ಉಂಟು. ಐ ಕಾಂಟ್. ಒಳ್ಳೆ ಕಾರಣ ಸಿಕ್ಕಿತ್ತಲ್ಲ ಇವಳಿಗೆ ಕೆಲಸದಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತೀರಾ? ಮತ್ತೇನು ಗೊತ್ತುಂಟ, ಇಲ್ಲೆಲ್ಲ ಅಮ್ಮಮ್ಮ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇದೆಲ್ಲ ಬಲ್ಲೆ ಎಲ್ಲ ಸವರ್ತಾ ಇದ್ದಾರೆ. ಎಂತ ಗೊತ್ತುಂಟ, ಮತ್ತೆ ಇಲ್ಲಿ ಹಾವು ಉಂಟಾಯ್ತಾ, ಹಾವಿರ್ತದೆ ಆಯ್ತಾ, ಯಾವಾಗಲೂ ಸಹ ರಾಶಿ ಹಾವಿರ್ತದೆ. ಕೆಲವ್ದು ಹಾವು ಹೇಗಿರ್ತದೆ ಗೊತ್ತುಂಟ, ಮುಟ್ಟಿದರೆ ಜಾಸ್ತಿ ಆಗೋದು, ಬಿಜಿ 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 ಮೈ ತುಂಬ ಎಲ್ಲ ಹತ್ಕೊಳ್ತದೆ. ನಾನು ನೋಡಿದ್ದೇನೆ, ನಮ್ಮ ಅಮ್ಮ ಲಾಸ್ಟ್ ಟೈಮ್ ನನಗೆ ಕಣ್ಣಿಗೆ 2 ಹಣ್ಣು ಡ್ಯಾಮೇಜ್ ಆಗಿತ್ತು, ಕಣ್ಣು ತೋರ್ತಿರ್ಲಿಲ್ಲಲ್ಲ, ನಾನು ಮಲಗಿದ್ದೆ ಅಲ್ಲ, ಆವಾಗ ಕಣ್ಣಿಗೆಲ್ಲ ಬ್ಯಾಂಡೇಜ್ ಹಾಕಿದ್ರಲ್ಲ, ಅವಾಗ ನಮ್ಮಮ್ಮ ಎದುರುಗಡೆ ಮನೆ ಎದುರದ ಹುಲ್ಲು ಕೀಳ್ಲಿಕ್ಕೆ ಅದು ಹೋಗಿದ್ದಾಯ್ತು. ಆವಾಗ ಉಂಟಲ್ಲ ಅದೇ ಥರ ಒಂದು ಹಾವು ಸಿಕ್ಕಿದ್ದು ಅಮ್ಮನಿಗೆ. ಅದು ಹಾವು ಸಿಕ್ಕಿ ಇವರು ಎಂಥದೋ ಕತ್ತಿಯಲ್ಲಿ ಹೀಗೆ ಮಾಡುವಾಗ, ಅಂದರೆ ಅದು ಕತ್ತಿಯಲ್ಲಿ ಕಡಿಲಿಲ್ಲ, ಜಸ್ಟ್ ತಾಗಿದ್ದಷ್ಟು. ಅದು ತಾಗಿದ್ದಕ್ಕೇನೆ ಉಂಟಲ್ಲ, ಅದು ಮಿಜಿ 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 ಆದದ್ದು. ನಮ್ಮಮ್ಮನ ಹಿಂದೆನೇ ಬೆರೆಸ್ಕೊಂಡೆ ಬಂದದ್ದು, ಎಷ್ಟು ಓಡಿದ್ರು ಸಹ ನಿಲ್ಲಿಲ್ಲ ಅಂತ. ಇನ್ನು ಮನೆ ಒಳಗೆ ಹೋದರೆ ನಾನು ಹೆದರ್ಕೊಳ್ತೇನೆ ಅಂತ ಹೇಳಿ ಪಾಪ ಅಮ್ಮ ಕಾಡಿಗೆ ಇಲ್ಲಿ ಮೇಲೆಲ್ಲ ಓಡಿದ್ದು, ಮತ್ತೆ ಹರಕೆ ಹೇಳ್ಕೊಂಡ ತಕ್ಷಣ ಪಟ್ಟ ನಿಲ್ತು. ಇಲ್ಲೆಲ್ಲ ರಾಶಿ ಇರ್ತದೆ ಯಾವಾಗಲೂ ಸಹ ಹಾಗೆ. ನಮ್ಮ ಅಮ್ಮ ಎಲ್ಲ ಸ್ವಲ್ಪ ಸವರ್ತಾ ಇರ್ತಾರಲ್ಲ, ಅವಾಗ ಇಲ್ಲಿ ರಾಶಿ ಇರ್ತದೆ. ಎಷ್ಟು ಬಟರ್ಫ್ಲೈ ಉಂಟು ಗೊತ್ತುಂಟ ಇಲ್ಲಿ, ಮಿಜಿ 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 ಉಂಟು, ರಾಶಿ ಉಂಟು ಮಾರೆ. ಹಿ ಎಲ್ಲುಂಟು. 1 ನಿಮಿಷ ರೀ, ಕೂತಿದ್ದಾರೆ, ಹಿಡಿಯೋಣ. ಆರಿತು, ಬಂತು ಬಂತು ಬಂತು, ಬರ್ತದೆ ಮತ್ತೆ ಅಲ್ಲಿಗೆ ಬರೋದು. ನಾವು ಸಣ್ಣದಿರುವಾಗ ಉಂಟಲ್ಲ ಈ ಥರ ಹಿಡಿದು ಅದಕ್ಕೆ ಬಾಲಕ್ಕೆ ಹಗ್ಗ ಕಟ್ಟಿ ಎಷ್ಟು ಮಿಜಿ 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 ಉಂಟು ಮಾರ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಉಂಟು, ರಾಶಿ ಬಟರ್ಫ್ಲೈ ಉಂಟು. ಹಾರಿತು ಇಲ್ಲ, ಇಲ್ಲೆಲ್ಲ ಉಂಟು ರಾಶಿ, ಹಾರಾಟ ಉಂಟು ನೋಡಿ. ನಮ್ಮಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ನಾನು ಅವ್ರ ಹತ್ರ ಮೊಬೈಲ್ ಹಿಡ್ಕೊಂಡ್ರೆ ಅದೇ ಕತ್ತಿಯಲ್ಲಿ ಬೆನ್ನು ಸೌತಾರೆ ನಂದು.
ಬೇಲಿ ಹಾಕೊಂಡು ವೈಟ್ ಕಲರ್ ಬಟರ್ಫ್ಲೈ ನನ್ನ ಹತ್ರ ಸುತ್ತಾ ಉಂಟು, ಪುಟಾಣಿ ಉಂಟು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ನಿಂತರೆ ನನಗೆ ಗಿರ್ರಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೊದಲೇ ಮಂಡೆ ಎಲ್ಲ ತಿರುಗ್ತಾ ಉಂಟು ಹೆವಿ. ನೀವು ಅನ್ಕೋಬಾರ್ದಲ್ಲ, ಅವಳಿಗೆ ಜ್ವರ ಉಂಟಂತೆ, ಸುಮ್ಮನೆ ಮಲ್ಕೊಳ್ಳಿಕ್ಕೆ ಅಂತೇಳಿ. ಯಾವತ್ತೂ ಸಹ ಜ್ವರ ಅಥವಾ ಹುಷಾರಿಲ್ಲ ಅಂದರೆ ಯಾವತ್ತೂ ಮಲ್ಕೋಬಾರ್ದು. ನೀವು ಹೈಪರ್ ಆ್ಯಕ್ಟಿವ್ ಇರಬೇಕು. ಅವಾಗ ಅದು ಬಂದದಕ್ಕೆ ಸಹ ಬೇಜಾರಾಗಿ ಆ ಜ್ವರ ಸಹ ಓಡಬೇಕು. ಅವಾಗ ಹಾಗೇ ಇರಬೇಕು ಎಲ್ಲರೂ. ಪಿಶ್ಕ್ಯಾವ್ ಮಳೆ ಮೋಡ ಉಂಟು. ಇವತ್ತು ಮಳೆ ಬರ್ತದೇನೋ. ನಿನ್ನೆ ರಾತ್ರಿ ಮಳೆ ಬಂದಿತ್ತು, ಆದರೆ ಜಾಸ್ತಿ ಬರಲಿಲ್ಲ, ಸ್ವಲ್ಪ ಸ್ವಲ್ಪ ಲೈಟಾಗಿ ಬಂದಿತ್ತು. ಲೈಟಾಗಿ ಶೀತ ಆಗಿದೆ, ಮೂಗಲ್ಲಿ ಇಳಿತದೆ. ಮತ್ತು ಇಲ್ದ್ರೆ ನಾಚಿಗೆ ಮಾಡ್ಕೋಬೇಡಿ. ಅಲ್ಲ, ನಾಚಿಗೆ ನಂಗೆ ಆಗಬೇಕಲ್ಲ, ನಿಮ್ಗಲ್ಲ, ಸಾರಿ. ನೀವು ಹೇಸಿಗೆ ಮಾಡಬೇಡಿ. ಕಿವಿಗೆ ಹೂ ಇಡೋದೆ ತುಂಬ ದಿನ ಆಯ್ತಲ್ಲ. ಇವ್ರು ಬೇಡ, ನಾನು ನಿಮಗೆ ಹೊಸೊಬ್ಬರನ್ನು ತೋರಿಸ್ತೇನೆ. ನಾನು ನಿನ್ನೆ ಒಂದು ಹೂ ನೋಡಿದಾಯ್ತಾ, ಫುಲ್ ಡಿಫ್ರೆಂಟಾಗಿ ಉಂಟು. ನಾನು ತೋರಿಸ್ತೇನೆ. ನಿನ್ನೆ ನಂದು ಈ ಪಾಟಲ್ಲಿ ಸಹ ಅಗೇನ್ ಪಿಂಕ್ ಕಲರ್ದು ಆಗಿತ್ತು. ಬಟ್ ಪಿಂಕ್ ಕಲರ್ದಾಗಿತ್ತು, ಆದರೆ ಅದು ನಿನ್ನೆ ನಾನು ತೋರಿಸ್ಲಿಕ್ಕೆ ನೆನಪೋಯ್ತು. ಮಾತ್ರ ಇವತ್ತು ತೋರಿಸ್ತೇನೆ ರೀ. ಇವ್ರು ನೋಡಿ, ಸೂರ್ಯಕಾಂತಿದ್ದು ಬಾಬು ಅದು ಇರಿ. ನಂದು ಬಸಳೆ ಯಾವತ್ತು ಮೇಲೆ ಬರ್ತದೆ ಗೊತ್ತಿಲ್ಲ. ನಾನು ಇಲ್ಲಿ ಎಲ್ಲ ನೋಡಿದೆ ಮಾರೆ, ಹೊಸ ಥರದ್ದು. ನಾನು ಈಗ ಒಂದು ತೋರಿಸ್ತೇನೆ ನೋಡಿ. ನೋಡಿ ಎಷ್ಟು ಡಿಫ್ರೆಂಟ್ ಇರ್ತದಲ್ಲ. ಇದೆಲ್ಲ ಗೊತ್ತಿರ್ತದೆ ನಿಮಗೆ. ನೋಡಿ ಹೇಗಿರ್ತದಲ್ಲ, ನೋಡಿ ಚೆಂದ ಉಂಟು. ಬಿಟ್ಟೆ ನಾನು ಎಲ್ಲಿಯೋ ನೋಡಿದ್ದೆ ನಿನ್ನೆ. ಇಲ್ಲಿ ಉಂಟು ನೋಡಿ. ನೋಡಿ ಚೆಂದ ಉಂಟಲ್ಲ. ಇಲ್ಲಿ ಉಂಟು ನೋಡಿ, ಒಳ್ಳೆ ಉಂಟಲ್ಲ. ಲ ಲ ಲ ಲ ಲ ಲ ಇದು ಕಮ್ಯುನಿಸ್ಟ್ ಅಲ್ಲ, ಎಂತ ಹೇಳ್ತಾರೆ, ನಾಚಿಗೆ ಮುಳ್ಳಿದ್ದು ಸಹ ಉಂಟು. ನಿಮಗೆ ನಾಚಿಗೆ ಮುಳ್ಳು ಗೊತ್ತುಂಟಲ್ಲ, ಅದನ್ನು ಮುಟ್ಟಿದರೆ ಸಾಕು ಹೀಗೆ ನಾಚಿಕೊಳ್ತದೆ, ಹೀಗೆ ಮಾಡ್ತದೆ. ಇರಿ ನಾನು ತೋರಿಸ್ತೇನೆ. ನಾಚಿಗೆ ಮುಳ್ಳೆ ಇಲ್ಲಿ ಉಂಟು, ತೋರಿಸ್ತೇನೆ. ಒಂದು ನಿಮಿಷ ರೀ, ಮುಡ್ತೇನೆ ನೋಡಿ. ನಾಚಿಗೆ ಆಗ್ತದೆ ನೋಡಿ ಅದಕ್ಕೆ. ನೋಡಿ ನಾಚಿಗೆ ಹುಡುಗಿ ಅಂತ ನಾಚಿಗೆ ಮುಳ್ಳು ಅಲ್ಲ. ಗಿಡದಲ್ಲಿ ಸಹ ಹುಡುಗಿ ಇರ್ಬೋದಲ್ಲ. ಇದು ನಾಚಿಗೆ ಆಗ್ತದೆ, ಅದಕ್ಕೆ ಹುಡುಗಿ. ಅದು ನಾಚಿಗೆ ಇಲ್ಲದ್ದು ಹುಡುಗ ಅಲ್ಲ. ಇದಕ್ಕೆ ನಾಚಿಗೆ ಆಗ್ತದೆ, ಅದಕ್ಕೆ ಹುಡುಗಿ. ನಾಚಿಗೆ ಆಗೋದಿದ್ದದ್ದು ಹುಡುಗ, ಬಾಯ್. ಕೇಪುಳ ಪುಪ್ಪ. ಕಾಡ ಕೇಪುಳ ತಂದನಾನ ಬಳ ತಂದನಾನ. ಜಿಂಕು ಚುಕಾರೆ ರಿಂಗ ರೇ. ಎಷ್ಟು ಚಂದ ಉಂಟಲ್ಲ ಮಾರೆ ಇದು. ಅಲ್ಲ, ಕೃಷ್ಣೆ ಥರ ಕಾಣಿಸ್ತಿದ್ದೇನಾ? ಕೃಷ್ಣೆ ನಾನೇ, ಕೃಷ್ಣೆ. ನಾನೇ ನಾನು ಕಿಶಿಣೆ. ನಾನೇ ಕಿಸಿಣೆ. ಎಂತ ಕಿಶಿಣೆ ಭಾಷೆ ಇಲ್ಲವ ನಿಮಗೆ? ಎಂತ ನೋಡುದೆಂತ? ಕೆಲವರು ಆದರೂ ಸಹ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ನ ಡೈಲಿ ನೋಡ್ತಾ ಇದ್ದೀರಲ್ಲ, ಅಂದರೆ ನಾನು ಹಾಕಿದ ಪ್ರತಿ ವ್ಲಾಗನ್ನು ನೋಡ್ತೀರಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೆ ಸಹ ಕಮೆಂಟಿಗೆ ರಿಪ್ಲೈ ಮಾಡ್ತೇನೆ. ಸಮ್ಟೈಮ್ಸ್ ಅದು ಬಂದದ್ದು ನೋಟಿಫಿಕೇಷನ್ ಗೊತ್ತಾಗೋದಿಲ್ಲ ಆಯಿತಾ. ಕೆಲವರು ಕಮೆಂಟ್ ನೋಟಿಫಿಕೇಷನ್ನೇ ಬರೋದಿಲ್ಲ, ಅದು ಎಲ್ಲ ಮಿಸ್ ಆಗ್ತದೆ. ಆದರೆ ನಾನು ಹುಡುಕಿ ಮಾಡ್ತೇನೆ ಆಯಿತಾ. ಎಂತಕ್ಕೆ ಹೇಳಿ, ನನಗೋಸ್ಕರ ನನ್ನ ವೀಡಿಯೋ ನೋಡಿ ಅಷ್ಟು ನನಗೆ, ಅಂದರೆ ಒಂದು ವೀಡಿಯೋ ನೋಡಬೇಕಿದ್ರೆ ಟೈಮ್ ಕೊಡಲೇಬೇಕಲ್ವ. ನನಗೋಸ್ಕರ ಅಷ್ಟು ಟೈಮ್ ಕೊಟ್ಟು ಆ ಕಮೆಂಟ್ ಮಾಡ್ತೀರಿ, ಅದು ಒಂದು ಟೈಮ್ ಅಲ್ಲ. ಸೊ ನಾನು ಅವರನ್ನು ರೆಸ್ಪೆಕ್ಟ್ ಮಾಡಬೇಕಲ್ಲ. ಅವರು ಒಳ್ಳೆಯದೇ ಮಾಡಲಿ ಕೆಟ್ಟದೇ ಮಾಡಲಿ, ಬಟ್ ಅವರನ್ನು ನಾನು ರೆಸ್ಪೆಕ್ಟ್ ಮಾಡೋದು ದೊಡ್ಡದಲ್ಲ. ಅದಕ್ಕೆ ನಾನು ಮಾಡೋದು.
ಒಂದು ಕಾಲ್ ಬಂತು, 1 ನಿಮಿಷ. ಕಾಲ್ ಬಂತು, ನನಗೆ ಕಾಲ್ ಬಂತು. ಕಾಲ್ ಬಂತು, ಕಾಲ್ ಬಂತು. ಎಂತ ಗೊತ್ತುಂಟಾ, ನಮ್ಮ ಅಮ್ಮನ ಡೈಲಾಗ್ ಎಂತ ಗೊತ್ತುಂಟಾ, ನನಗೆ ಬೈಯೋದು ಅಂದರೆ ಫುಲ್ ಬೈಯೋದಲ್ಲ, ಇಂಡೈರೆಕ್ಟಾಗಿ ಬೈಯೋದು. ಅಮ್ಮ ಚಾಕ್ಲೇಟ್ ಇತ್ತಾ, ಚ್ವಿಂಗಮ್ಮ. ಓಕೆ, ಎಂತ ಅಂದರೆ ಅಮ್ಮ ನನಗೆ ಬೈಯೋದು ಎಂತ ಗೊತ್ತುಂಟಾ, ನಾನು ಕುತ್ಕೊಂಡಿದ್ದೆಲ್ಲ, ಕೆಲಸ ಮಾಡ್ಲಿಕ್ಕೆ ಬರಲಿಲ್ಲಲ್ಲ, ಅದಕ್ಕೆ ಅಮ್ಮ ಹೇಳೋದು, ಊಟ ಮಾಡಿದರೆ ಕೆಲಸ ಮಾಡಬೇಕಂತೆ, ಊಟ ಮಾಡಿದ್ದಕ್ಕಾದ್ರೂ ಕೆಲಸ ಮಾಡಬೇಕಂತೆ, ಆದರೆ ನಾನು ಇವತ್ತು ಊಟನೇ ಮಾಡಲಿಲ್ಲಲ್ಲ, ಹೇಳಲಿಕ್ಕಾಗೋದಿಲ್ಲ ಅಂತೆ. ಹಾಗಂತೇಳಿ ಕೆಲಸ ಮಾಡಬೇಕು ಅಂತೇಳಿ ಊಟ ಮಾಡೋದಿದ್ದದಲ್ಲ, ನಂಗೆ ಆಗೋದಿಲ್ಲ ಹೇಳಿ. ಮತ್ತು ಅದು ರೊಟ್ಟಿ ಚೂರು ತಿಂದ ಕೂಡಲೇ ಹೊಟ್ಟೆ ಫುಲ್ ಆಗ್ತದಲ್ಲ. ನಾನು ಎಲ್ಲುಂಟು ಮಾರೆ ಅಮ್ಮನ ಪಾಕೆಟಲ್ಲಿ ಚ್ವಿಂಗಮ್, ನನ್ನ ಹೇಟೆಸ್ಟ್ ಚ್ವಿಂಗಮ್ ಇದು. ಆದರೆ ಎಂತ ಮಾಡೋದು, ಬೇರೆ ಹೊತ್ತಿಗೆ ಎಂತ ಸಿಗೋದಿಲ್ಲಲ್ಲ ತಿನ್ನಲಿಕ್ಕೆ. ಮತ್ತೆ ನೋಡ್ದು ಚಿಂಟು, ನಾನು ತಿನ್ನೋ ಚಿಂಗಮ್ಮಂದು ನಿಕ್ಕತ್ತೊಂದು ತಿಂಡ್ರೆ ಅಪ್ಪಜಿ ನಿಕ್ಕು, ತಿಂಡ್ರೆ ಅಪ್ಪಜ ಮಾವು ಚಿಂಗಮ್ಮವು ಚಾಕಿತ್ತವು. ಚಾಕ್ಲೇಟ್ ಇಜ್ಜಿಗೆ ಅಲ್ಪ ಮಮ್ಮಿಡ ಚಾಕ್ಲೇಟ್ ಇಜ್ಜಿಗೆ. ಟೇಸ್ಟ್ ಎಂತಲ್ಲ, ಆದ್ರೂ ಸಹ ಇಷ್ಟನೇ ಇದು ಸಹ ಚಿಂಗಮ್ಮ, ಆದ್ರೂ ಸಹ ಒಂಚೂರು ಹೇಟ್. ಬಟ್ ಎಂತ ಸಹ ಇಲ್ಲ ಅಂದಾಗ ಇದುವೇ ಚಂದ. ಒಂದು ನಿದ್ರೆ ಮಾಡಬೇಕು, ಮಾತ್ರ ಮಂಡೆ ಎಲ್ಲ ಇದಾಗ್ತಾ ಉಂಟು. ಸಗಣಿ ತರಲಿಕ್ಕೆ ಹೋಗಬೇಕು. ಸಗಣಿ ಅಂದರೆ ಇದು ಸಗಣಿ, ಹಸಿ ಅಲ್ಲ, ನುಂಗೆಲ್ ಒಂಡದ್ದು ಸಗಣಿ, ಡ್ರೈ ಇರೋದು ಸಗಣಿ ತರಬೇಕು. ಬಸಳೆಗೆ ಹಾಕಬೇಕು, ಬಸಳೆದ್ದು ಬುಡಕ್ಕೆ ಹಾಕಬೇಕು, ಅದು ಒಳ್ಳೆ ಆಗ್ತದೆ. ತುಂಬ ಬಿದ್ದಿತ್ತು ಮೊನ್ನೆ, ನಾನು ನೋಡಿದ್ದೆ ಅತ್ತಿಗೆ ಒಟ್ಟಿಗೆ ಸಗಣಿ ತರಲಿಕ್ಕೆ ಹೋಗಿದ್ದೆ. ತುಂಬ ಬಿದ್ದಿತ್ತು, ಹೋಗಿ ತರಬೇಕು. ಈಗ ನಿಂಗೆ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಇದಕ್ಕೆ ಹೋಗ್ತೀಯಾ ಅಂತೇಳಿಯಾ? ಹೋಗೋದು ಹೆಕ್ಕುದು ತರುವುದು ಅಷ್ಟೇ ಅಲ್ಲ, ಅದಕ್ಕೆ. ಬಿಸಿಲುಂಟು, ಸ್ವಲ್ಪ ಕಮ್ಮಿ ಆಗಲಿ ಆಮೇಲೆ ಹೋಗೋದು. ಚೂರು ರೆಸ್ಟ್ ಮಾಡ್ತೇನೆ, ಚೂರು ತಾತಿ ಮಾಡ್ತೇನೆ. ಶೀತ ಆಗಿದೆ, ಮತ್ತು ಮುಗಿದೊಳಗಡೆ ನೋಡಬೇಡಿ, ಶೀತ ಕಾಣಿಸ್ತದೆ. ಓಕೆ, ಗೊತ್ತಾಯ್ತಲ್ಲ. ಆಯಿತು ಜನರೇ, ಓಕೆ ಜನರೇ, ಓಕೆ ಓಕೆ. ಸ್ವರ್ಣಕ್ಕ ಪ್ಯಾಚ್ ತಲೆಯೆಲ್ಲ ಗಿರ್ರಾಗ್ತಾ ಉಂಟು, ಅದಕ್ಕೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋದಿಲ್ಲ, ಚೂರು ಮಲ್ಕೊಳ್ತೇನೆ. ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೇನೆ. ನಾಳಿನ ಹೊಸ ವಿಡಿಯೋ ಜೊತೆ ನಾವೆಲ್ಲರೂ ಮತ್ತೆ ಸಿಗುವ. ಟಾಟಾ ಬಾಯ್, ಲವ್ ಯು ಆಲ್ವೇಸ್, ಬಾಯ್.